ಕಟ್ಟಿರ್ತಾರೆ ಮೂರು ಸಾಣದತ್ ಅಂತೇಳಿ ತಾಯಿ ಗರ್ಭಕ್ಕೆ ಲಿಂಗ ಕಟ್ಟಿರ್ತಾರೆ. ಆಮೇಲೆ ಅದನ್ನ ಮದುವೆ ಗುಂಗಾಡಿಗೆ ಬಂದೈತಿ. ಗುಂಗಾಡಿಗೆ ಯಾಕೆ ಅದಾರವ ಲಿಂಗ ಇಡುವ ಗುಂಗಾಡಿಗೆ ಅದಾವ್ರಿ. ನಾವೇನ್ ಮಾಡಿಬಿಟ್ಟಿದ್ವು ಅವ್ನ ಅಲಂಕಾರಕ್ಕಾಗಿ ಲಕ್ಷ್ಮಿಗೆ ಹಾಕಿಬಿಡ್ತಾವ. ನಾನು ಅನ್ಕೊಳಾಗಿ ಗುಂಗಾಡಿ ಇರ್ತೇವೆ ಹಂಗೆ ಹಾಕ್ಬಾರ್ದು. ಲಕ್ಷ್ಮಿ ಒಂದು ಸಪ್ರೇಟ್ ನೀವು ಮಾಡ್ಸಾರ ಬಂಗಾರ ಮಾಡಿಸ್ತೆ. ಆದ್ರೆ ನಿಮ್ಮ ಕೊಳಾಯ ಗುಂಗಾಡಿಗೆ ಲಕ್ಷ್ಮಿಗೆ ಹಾಕ್ಬಾರ. ಯಾಕಂದ್ರೆ ನಿಮ್ಗೆ ಕೊಟ್ಟದ ಗುರು ನಿಮ್ಮ ಗುಂಗಾಡಿಗೆ ನಿಮ್ಮ ಹಿಂಬಾಲೆ ನಿಮ್ಮ ಲಿಂಗ ನಿಮ್ಮ ಹಿಂಬಾಲೆ. ಹಂಗ ನಮ್ಮ ಜೀವ ನಮ್ಮ ಹಿಂಬಾಲೆ ಇರ್ತೈತಲ್ಲ ಹಂಗ ನಮ್ಮ ಜೀವ ನಮ್ಮ ಜತನ್ ಮಾಡಿರ್ತಾವಲ್ಲ ಒಂದ್ ಸ್ವಲ್ಪ ನೋವಾದ್ರೆ ಬಾಬಿನ ಹಾಕೋ. ಹಂಗ ಮಕ್ಕಳಿಗೆ ಒಂದು ನೀಟ್ ನೋವಾದ್ರೆ ಒಂದು ನೀಟ್ ಮೂಚ್ ಹಿಂಚಿರ ತಂದೆ ತಾಯಿ ಈ ನಿಮ್ಮ ಮಕ್ಕಳು ಅದಾವ ನಿಮಗೆ ಎಷ್ಟು ಮಗು ನೋವಾದ್ರೆ ನಿಮ್ಗೆ ಹೆಂಗೆ ನೋವು ಆಕತಿ ಹಂಗೆ ನಿಮ್ಮ ಮಕ್ಕಳಿಗೆ ಆಗಿತ್ತು. ಅದಕ್ಕೆ ಆ ಜೀವಗಳು ಇವತ್ತು ಏಜ್ ಆಮೇಲೆ ಶುಗರ್ ಬರ್ಬೋದು BP ಬರ್ಬೋದು. ಅವ್ರನ್ನ ಹೆಂಗ್ ಜೋಪಾನ ಮಾಡ್ಬೇಕಂತಂದ್ರೆ ನಮ್ಮ ಮಕ್ಕಳು ಹೆಂಗ್ ಜೋಪಾನ ಮಾಡತ್ತವ ನಾವು ಪಕ್ಕಾರ ನಾವ್ ಹೆಂಗ್ ಜೋಪಾನ ಆಗ್ಯಾವ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಸಣ್ಣ ಇರ್ತಾವ ನಾವು. ಬಟ್ ನಮ್ಮ ಮಕ್ಕಳು ಹೆಂಗ್ ಜೋಪಾನ ಮಾಡ್ತಾವ ನಮ್ಗೆ ಗೊತ್ತಿರ್ತೈತಿ. ಹಂಗ ನಮ್ಮಪ್ಪ ನಮ್ಮವ್ವ ನಮ್ಮ ಜೋಪಾನ ಮಾಡಿದಾರು. ಅದಕ್ಕೆ ತಂದೆ ಮಕ್ಕಳಿಗೆ ಬುದ್ಧಿ ಹೇಳುವಲ್ಲಿ ತಪ್ಪಿಗೆ ಮುನಿಯವನಲ್ಲದೆ ಪ್ರಾಣಕ್ಕೆ ಮುನಿಯ. ಈ ಮಗ ಸಾಯಲು ಎಬಿಸಿ ಅನ್ನೋಂತ ಬೈತೇನೆ ನೀವು. ಅವ್ನ ಪ್ರಾಣಕ್ಕೆ ತೊಂದರೆ ಮಾಡ್ಕೊಂಡು ಬೈತೇನ ಇಲ್ಲ, ಜ್ಞಾನ ಹೆಚ್ಚಾಗಲಿಕ್ಕೆ ಬೈತೇನೆ ನೀವು. ಹಂಗ ಅವ್ರು ನಮ್ಮನ್ನು ಬಡ ದೊಡ್ಡವ್ರ ಸನ್ಮಾನ ಮಾಡಿರ್ತಾರೆ. ಆದ್ರ ಲಿಂಗವಂತನು ಲಿಂಗವಂತರಿಗೆ ಬುದ್ಧಿ ಹೇಳುವಲ್ಲಿ ಅವಗುಣಕ್ಕೆ ಮುನಿಯವನಲ್ಲದೆ ಲಾಂಛನಕ್ಕೆ ಮುನಿಯ. ಅವ ಯುವತಿಗೆ ರುದ್ರಾಕ್ಷಿ ಯಾಕಂದ್ರೆ ಅಂತ ಬೈದಲ್ಲ ನಿನ್ನ ಅವಗುಣಕ್ಕೆ ಬೈತಿರ್ತಾನ. ಅದಕ್ಕ ಲಿಂಗವಂತನು ಲಿಂಗ ಪಥವನ್ನು ಹೇಳುವ ಲಿಂಗವಂತರಿಗೆ ಮಚ್ಚರಿಸಿದ್ರೆ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ತಂದೆ ತಾಯಿ ಮದುವೆ ಮೊದಲ ಬೈತಿರ್ತಾರು, ಮಕ್ಕಳು ಬೈತಿರ್ತಾರ. ಮದುವೆ ಆದ್ಮೇಲೆ ಬೇದ್ರೆ ಮಕ್ಕಳು ಸಿಟ್ಟು ಬರ್ತತಿ. ಯಾಕಂದ್ರೆ ಅವನು ಹಿರಿಯಾಗಿರ್ತಾನು. ಅದಕ್ಕೆ ಅವರು ಕಡ್ಡಿಲೆ ಕರೆದು ಬುದ್ಧಿ ಹೇಳ್ತಿರ್ತಾರೆ. ಯಾಕಂತಂದ್ರೆ ಪಟ್ನ ಎದುರಿಗೆ ಬುದ್ಧಿ ಬೇದ್ ಬಿಟ್ರಂದ್ರ ಅವ್ರ ಹೆಣ್ಮಕ್ಳು ಇದ್ದಾಗ ತೊಂದರೆ ಇರ್ತಲ್ಲ, ನನ್ನ ಸಸಿ ಇದ್ದಾಗ ನನ್ನ ಮಗನ ಬೇದ ಪೆಟ್ಟಿರ್ತಿತ್ತಲ್ಲ ಅಂತೇಳಿ ಮಕ್ಕಳನ್ನ ಕಡ್ಡಿಲೆ ಕರೆದು ಬುದ್ಧಿ ಹೇಳೋದ ತಂದೆ ತಾಯಿಗಳದ. ಆ ನಿಟ್ಟಿನಲ್ಲಿ ಅಂತ ತಂದೆ ತಾಯಿಗಳು ಬಹಳ ಒಳ್ಳೆಯವರದಾರ. ಅವ್ರಿಗೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಹಳ ಚೆನ್ನಾಗಿ ಜಪ ಮಾಡ್ಬೇಕು. ಅವ್ರು ನೋಡಿ ಚಂದ ಮನೆ ಕಟ್ಟಿರು ಪರಿಶ್ರಮ ಅಂತ. ಯಾರ ಸಂಬಂಧ ಪರಿಶ್ರಮ ಪಟ್ರು? ನೀವ್ ಯಾರ ಸಂಬಂಧ ಪರಿಶ್ರಮ ಪಡತ್ತಾರಲ್ಲ ಅವರು ಅವ್ರ ಸಂಬಂಧ ಪರಿಶ್ರಮ ಪಟ್ಟಿದಾರ ಅಂತ ತಿಳ್ಕೊಬೇಕು. ಅಂದ್ರೆ ಗೊತ್ತಾಕತ್ತಂದ ನಾವ್ ನಮ್ಮ ಮಕ್ಕಳೀಗ ಗರ್ಭದೊಳಗೆ ಇದ್ದಾಗನ ಹೊರಗೆ ಬಂದಾಗನ 3 ವರ್ಷ ಹಾಕ್ಬಿಡ್ದ LKG UKG ಎಲ್ಲಿ ಹಚ್ಬೇಕಂತ ಎಷ್ಟು ಸರ್ವೆ ಮಾಡ್ತಾ ಹೋಗಿದ್ರು. ಮತ್ತೆ ಅವ್ರು ಹಂಗೆ ಸರ್ವೆ ಮಾಡಿದಾರೆ. ನಿಮ್ ಸಂಬಂಧ ಸರ್ವೆ ಮಾಡಿದ್ರು, ಕಾಲೇಜ್ ಕಳಿಸಿದ್ರು, ಅಡ್ಮಿಷನ್ ಮಾಡಿಸಿದ್ರು, ನೀವು ಫೀಸ್ ತೆಗೆದ್ರು, ನೀವು ನೌಕರಿ ಮಾಡಿ ನಿಮ್ಗಾಗಿ ದುಡ್ದಾರ. ಅದಕ್ಕೆ ಸಾಕ್ಷಾತ್ ಶಿವ ಯಾರಪ್ಪ ಅಂದ್ರ ತಂದೆ ತಾಯಿ. ಆದ್ದರಿಂದ ಅವರಿಗೆ ಒಂದು ಗೌರವವನ್ನು ಕೊಡುವಂತ ಕೆಲಸ ಮಾಡ್ತೇವೆ. ಅವ್ರಿಗೆ ಒಟ್ಟ ಮನಸ್ಸು ನೋವಾಗ ನೀವು ನಡ್ಕೊಂಡ್ರಂದ್ರ ನಿಮಗ ಮನಸ್ಸು ನೋವಾಗದಾಗ ನಿಮ್ಮ ಮಕ್ಕಳು ನಡ್ಕೊತಾವ. ಅವ್ರ ಒಂದು ವಿಚಾರ ಬೇರೆ ಇರ್ತತಿ, ನಿಮ್ ವಿಚಾರ ಬೇರೆ ಇರ್ತತಿ. ಈಗಿನ ಜಮಾನಕ್ಕೆ ನಿಮ್ದು ಇರ್ತತಿ, ಅವ್ರಿನ ಜಮಾನಕ್ಕೆ ಅವ್ರದ್ದು ಇರ್ತತಿ, ಮುಂದಿನ ಜಮಾನಕ್ಕೆ ಮಕ್ಕಳು ಇರ್ತತಿ. ತಂದೆ ವಿಚಾರ ನಮಗ್ ಸರಿ ಅನ್ಸಲ್ಲ ಅಂದ್ರೆ ನಮ್ಮ ವಿಚಾರ ನಮ್ಮ ಮಕ್ಕಳಿಗೂ ಸರಿ ಅನ್ಸುದು. ಆ ನಿಟ್ಟಿನಲ್ಲಿ ಹೊಂದಾಣಿಕೆ ಮನೋಭಾವನೆ ಅನ್ನೋದು ಬಹಳ ಮುಖ್ಯ. ತಂದೆ ತಾಯಿ ದೇವರ ಏನೋ ಒಂದು ಬುದ್ಧಿ ಇದಾರ ದೇವ್ರ ರೀತಿ ಅಂತ ತಿಳ್ಕೊಂಡ್ಕಾರ ಈಗ ಸಾಕ್ಷಾತ್ ಲಿಂಗಪೂಜೆ ಹೆಂಗ್ ಮಾಡಿದವ್ರು ನಾವು ಮುಗಿತ ಲಿಂಗಪೂಜೆ ಮಾಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತು ಇನ್ ಕಾಯಕ. ಆದ್ರ ದೇವ ನಮ್ಮನ್ನ ಅಳಿಸಿದಾನ, ಮುದ್ದು ಮಾಡಿದಾನ, ಶಿಕ್ಷಣ ಕೊಟ್ಟಿದಾನ. ಯಾರ ಮೂಲಕ? ತಂದೆ ತಾಯಿ ಮೂಲಕ. ಅಳಿಸಿದವ್ರು ಇವರ, ಮುದ್ದು ಮಾಡಿದವ್ರು ಇವರ, ಅಂಗಿ ಹಾಕಿದವ್ರು ಇವರ, ವಿಭೂತಿ ಹೆಚ್ಚಿದವ್ರು ಇವರ. ಮತ್ತ ದೃಷ್ಟಿ ಬಟ್ಟಿಟ್ಟು ನದರಾಗಬಾರ್ದು ನನ್ನ ಮಗಂತೆ ಮತ್ತೆ ಇರ್ತಾರ ನೋಡ್ರಿ, ದೃಷ್ಟಿ ಬಟ್ಟಿರ್ತಾರ ನಮ್ಮ ಮಕ್ಕಳು. ಹಂಗಿಟ್ಟು ಅವ್ರು ನೀವ್ ಹೆಂಗ್ ಬೆಳೆಸಿದ್ರೆ ಹಂಗೆ ಬೆಳೆಸ್ಯಾರ. ಅವ್ರ ದೇವ್ರ ಆಯುಷ್ಯ ಆರೋಗ್ಯ ಸಕಲ ಸಂಪದವನ್ನು ಕೊಡ್ಲಿ, ನಿಮಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಅವ್ರಂತೆ ಕೊಡ ಬಿಡ್ಕೊರಿ. ಈಗ ಪಾದ ಪೂಜಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಬೇಕು.